ಇವತ್ತಿನ ವಿಡಿಯೋದಲ್ಲಿ ಮಸಾಲ ಮ್ಯಾಗಿ ಮಾಡೋದನ್ನು ನೋಡೋಣ. ಮೊದಲಿಗೆ ಸ್ಟೋವ್ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಪಾತ್ರೆ ಇಟ್ಟು 1 ಗ್ಲಾಸ್ ನೀರು ಹಾಕಿ ನೀರು ಕುದಿಯಲು ಬಿಡಬೇಕು. ನೀರು ಕುದಿ ಬಂದ ನಂತರ ಅದಕ್ಕೆ ಮ್ಯಾಗಿ ಹಾಕಿ ಚೆನ್ನಾಗಿ ಕುದಿಸಬೇಕು. ಮ್ಯಾಗಿಯನ್ನು ಚೆನ್ನಾಗಿ ಕುದಿಸಬೇಕು, ಎಳೆ ಎಳೆ ಆಗುವ ರೀತಿ ಕುದಿಸಬೇಕು. ಮ್ಯಾಗಿ ಬೆಂದ ನಂತರ ಅದನ್ನು ಆರಲು ಬಿಡಬೇಕು. ಇವಾಗ ಮ್ಯಾಗಿ ಚೆನ್ನಾಗಿ ಬೆಂದಿದೆ, ಸ್ಟೋವ್ ಆಫ್ ಮಾಡಿ ಆರಲು ಬಿಡೋಣ. ನಂತರ ಸ್ವಲ್ಪ ತಂಪಾದ ನೀರನ್ನು ಅದಕ್ಕೆ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಬೇಕು. ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ 1 ಚಮಚ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಮೊದಲಿಗೆ ಹಸಿಮೆಣಸಿನಕಾಯಿ ಹಾಕಿ ಹುರಿಯಬೇಕು. ನಂತರ ಕ್ಯಾರೆಟ್ ಚೆನ್ನಾಗಿ ಹುರಿಯಬೇಕು. ನಂತರ ಈರುಳ್ಳಿ, ಈರುಳ್ಳಿ ಕೆಂಪಗಾಗುವವರೆಗೂ ಚೆನ್ನಾಗಿ ಹುರಿಯಬೇಕು. ಈರುಳ್ಳಿ ಕೆಂಪಗಾದ ನಂತರ ಟೊಮ್ಯಾಟೊವನ್ನು ಹಾಕಿ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ತರಕಾರಿಗಳನ್ನು ಕೇವಲ 2 ನಿಮಿಷ ಮಾತ್ರ ಬೇಯಿಸಬೇಕು. ಅತಿಯಾಗಿ ಬೇಯಿಸಿದರೆ ಅದು ಸಾಫ್ಟ್ ಆಗುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಚ್ಚ ಪುಡಿ ಮತ್ತು ಮ್ಯಾಗಿ ಮಸಾಲ ಹಾಕಿ ಚೆನ್ನಾಗಿ ಹುರಿಯಬೇಕು. ಹುರಿದ ನಂತರ 2 ಸ್ಪೂನ್ ನೀರನ್ನು ಹಾಕಿ ಬೇಯಿಸಬೇಕು. ತರಕಾರಿ ಎಲ್ಲ ಮಸಾಲೆ ಹೀರಿದ ನಂತರ ಇದಕ್ಕೆ ಮ್ಯಾಗಿಯನ್ನು ಹಾಕಿ ಕೈಯಾಡಿಸಬೇಕು. ಇವಾಗ ಮಸಾಲ ಮ್ಯಾಗಿ ರೆಡಿಯಾಗಿದೆ.